ನನಗೆ ಏನು ಖುಷಿ ಆಗುತ್ತೆ ಅಂತಂದರೆ ನಮ್ಮ ಥರ ಹೊಸ ಹುಡುಗರು ಹೊಸದಾಗಿ ಹೀರೋ ಆಗಬೇಕು ಅಂತ ಬಂದವ್ರಿಗೆಲ್ಲರಿಗೂ ಸಪೋರ್ಟಾಗಿ ನಿಂತಿರೋದು ಅಥವಾ ಒಂದಷ್ಟು ಬದುಕು ಕೊಡ್ತಾ ಇರೋದೆ ಈ ಥರ ಹೊಸ ಪ್ರೊಡ್ಯೂಸರ್ಗಳು. ನಮ್ಮ ನರ್ಸಿ ಸರು ನಾನು ಮಾಡಿರೋದೆಲ್ಲ ಹೊಸ ಪ್ರೊಡ್ಯೂಸರ್ಗೆ ಕೆಲಸ ಮಾಡಿರೋದು. ವಾಗಿ ಸರ್ ಬಗ್ಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೊಂದು ಎಕ್ಸ್ಟ್ರಾ ಧೈರ್ಯ ಬೇಕು. ಏನು ಇವತ್ತಿನ ಇಂಡಸ್ಟ್ರಿಯ ಪರಿಸ್ಥಿತಿ ನೋಡ್ತಿದ್ರೆ ಈ ಥರ ಒಂದು ಸಿನಿಮಾನ ಹೊಸ ಹುಡುಗರಿಗೆ ನಾನು ನಿಂತ್ಕೋತೀನಿ ಬೆಂತಾಡ್ತೀನಿ ಅಂತ ಬರೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ತಾಕತ್ತು ಬೇಕು. ಸೊ ಎಲ್ಲ ಹೊಸ ಪ್ರೊಡ್ಯೂಸರ್ಗಳಿಗೂ ನನ್ನ ಕಡೆಯಿಂದ, ನನ್ನಂಥ ಹೊಸ ಕಲಾವಿದರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೆ ಕ್ರೆಡಿಟ್ ಕುಮಾರ ತುಂಬ ದೊಡ್ಡ ಸಕ್ಸಸ್ ಕೊಡಲಿ, ಸಾಲ ಕಡಿಮೆ ಆಗಲಿ, ಲಾಭ ಜಾಸ್ತಿ ಆಗಲಿ, ಒಳ್ಳೇದಾಗಲಿ ಸರ್. ಇನ್ನು ನಮ್ಮ ಡೈರೆಕ್ಟ್ರು ಪ್ರಜ್ವಲ್ಲು ನಂಗೆ ತುಂಬ ಇಷ್ಟವಾದ ಡೈರೆಕ್ಟ್ರು. ಬಿಕಾಸ್ ಅವ್ರು ಕೆಲಸ ಮಾಡೋ ರೀತಿ, ಅಲ್ಲಿರೋ ಒಂದು ಆ ಕ್ವಿಕ್ನೆಸ್ ಇದೆಯಲ್ಲ, ಅದು ನಂಗೆ ತುಂಬ ಖುಷಿ. ಆ್ಯಂಡ್ ಗ್ರೌಂಡ್ಗೆ ಇಳಿದು ಎಲ್ಲ ಕೆಲಸಗಳನ್ನು ಒಬ್ಬನೇ ಮಾಡುವಷ್ಟು ತಾಕತ್ತಿರುವಂಥ ಮನುಷ್ಯ ನಮ್ಮ ಪ್ರಜ್ವಲ್ಲು. ಬಿಕಾಸ್ ಬಾಂಡ್ ರವಿಲಿ ಅಷ್ಟು ಒಳ್ಳೆ ಕಥೆ ನನಗೆ ಅವರು ಇವತ್ತಿಗೂ ಅದು ಹೇಳ್ತಿರ್ತೀನಿ ಯಾವಾಗಲೂ, ನೀವು ತುಂಬ ಒಳ್ಳೆಯ ಕಥೆಗಾರ, ಅದ್ಭುತವಾದ ಕಥೆಗಳನ್ನ ಬರೀತೀರಿ. ರಾ ಅಂತ ಏನಿರುತ್ತೆ ಇವತ್ತಿನ ಬದುಕಿನಲ್ಲಿ ಪ್ರಪಂಚದಲ್ಲಿ ನಡೀತಾ ಇರುವಂಥ ಕಥೆಗಳಿಂದ ಅದನ್ನು ಹುಡ್ಕೊಂಡು ತೊಗೊಂಡ್ಬರ್ತೀರಿ. ನಿಮ್ಗೆ ಅದೊಂದು ಒಳ್ಳೆಯ ಒಂದು ಕಲೆ ಇದೆ. ಸೊ ಅದನ್ನೇ ಅಂಥ ಕಥೆಗಳನ್ನೇ ಮಾಡ್ತೀರಿ ಅಂತ. ಕ್ರೆಡಿಟ್ ಕುಮಾರ ಕಥೆ ನನಗೆ ಗೊತ್ತು, ತುಂಬ ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾ ಬಾಂಡ್ ರವಿಯಿಂದ ಅವ್ರಿಗೊಂದಷ್ಟು ಹೆಸರು ಬಂದಿದೆ, ಕ್ರೆಡಿಟ್ ಕುಮಾರ ಇಂದ ತುಂಬ ದೊಡ್ಡ ಹೆಸರು ಬರಲಿ, ಎರಡನೇ ಹೆಜ್ಜೆ ದೊಡ್ಡ ಹೆಜ್ಜೆ ಆಗಲಿ ಅಂತ ವಿಶ್ ಮಾಡ್ತೀನಿ. ಒಳ್ಳೆದಾಗಲಿ ಪ್ರಜ್ವಲ್ ನಿಮಗೆ. ಆ್ಯಂಡ್ ನಮ್ಮ ಹೀರೋ ಹರೀಶ್ ಸೀನಪ್ಪ ಅವರು ಒಂದು 10 ವರ್ಷದಿಂದ ನಂಗೆ ಪರಿಚಯ. ನಂಗೇನು ಖುಷಿ ಅವ್ರ ಬಗ್ಗೆ ಅಂತಂದರೆ, ಗೀತಾ ಬ್ಯಾಂಗಲ್ ಸ್ಟೋರ್ ರಿಲೀಸ್ ಆಗಿತ್ತು, ಯಾರಾದರೂ ನನ್ನ ಇಂಟರ್ವ್ಯೂ ಬೇಕು ಅಂತ ಹುಡ್ಕೊಂಡ್ಬಂದು ಒಂದಷ್ಟು ದಿನ ವೆಯ್ಟ್ ಮಾಡಿ ಅವ್ರದ್ದು ಇಂಟರ್ವ್ಯೂ ನಾನು ಮಾಡಲೇಬೇಕು ಅಂತ ಫಸ್ಟ್ ಇಂಟರ್ವ್ಯೂ ನಂದು ಏನಾದ್ರು ಎಲ್ಲ ಕಡೆ ಬಂದಿದ್ರೆ ಅದು ಮಾಡಿದ್ದು ನಮ್ಮ ಹರೀಶು. ನಂಗೆ ತುಂಬ ಖುಷಿ ಇದೆ ಅವ್ರ ಬಗ್ಗೆ. ಅಲ್ಲಿಂದ ಗೆಳೆಯ ನನಗೆ ಒಂದೇ ಒಂದು ಫೋನ್ಗೆ ಕಾಲ್ ತಗೊಳ್ತಾರೆ. ಅಂದರೆ ನಾನು ಅವ್ರು ಸಿಕ್ಕಾಗೆಲ್ಲ ಹೇಳ್ತಿದ್ದೆ, ನಾನು ಏನು ನಿಮ್ಗೆ ಇಷ್ಟೊಂದು ಆಕ್ಟಿವಿಟಿ ಇದೆ, ನೀವು ಫ್ರೇಮಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಿ, ಮೈಕ್ ಇಟ್ಕೊಂಡಾಗೆಲ್ಲ ಏನಾದ್ರು ಬೇರೆ ಮಾಡಿ ಅಂತ. ಅವ್ರೊಂದು ಮಾತು ಹೇಳೋರು, ಸರ್ ಸುಮ್ಮನಿರಿ ಸರ್, ಮೈಕ್ ಬಿಟ್ಟು ಜರ್ನಲಿಸ್ಟು, ಲಾಂಗ್ ಬಿಟ್ಟು ರೌಡಿ ಇಬ್ಬರು ಒಂದೇ ಥರ, ಯಾರು ಮರ್ಯಾದೆ ಕೊಡಲ್ಲ ಅವ್ರಿಗೆ ಅಂತ. ಅಂಥ ಮನಸ್ಥಿತಿಯಿಂದ ಇವತ್ತು ನಾನು ಹೀರೋ ಆಗ್ತೀನಿ ಸರ್, ನಾನು ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡು ಪ್ರಿಪರೇಷನ್ ಮಾಡಿಕೊಂಡು ಇವತ್ತು ಹೀರೋ ಆಗಿ ನಿಂತ್ಕೋತೀನಿ ಸರ್ ಅಂತ ಬಂದು ಮಾಡ್ತಿರ್ತಾರೆ. ಅವ್ರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದೊಂದು ಥಾಟ್ ಬಂತಲ್ಲ, ನಾ ಬೇರೆ ಮಾಡ್ತೀನಿ ಅಂತ, ಅದಕ್ಕೆ ಖುಷಿ ಆಗುತ್ತೆ. ಸೊ ಬನ್ನಿ ಸರ್, ಎಲ್ಲರೂ ಇಂಡಸ್ಟ್ರಿನ ತುಂಬ ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಬೇಕು. ಎಲ್ಲ ಹೊಸ ಕಲಾವಿದರು, ಹೊಸ ಪ್ರೊಡ್ಯೂಸರ್ಗಳು, ಹೊಸ ಡೈರೆಕ್ಟರ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ. ಎಲ್ಲ ಹೊಸ ಕಲಾವಿದರಿಗೆ ನಮ್ಮ ಹರೀಶ್ ಸೀನಪ್ಪ ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾದಲ್ಲಿ ಮಾಡ್ತಿರುವಂಥ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.